ಚೆನ್ನಾಗೈತಮ್ಮ. ಯಾಕೆ ನನ್ನ ಮೇಲೆ ಕೋಪ ಮಾಡ್ಕೊಂಬಿಟ್ಟಿದ್ದೆ ನಿನ್ನೆಯಿಂದ? ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸಿರ್ಸಿಲೋ. ಸಮ್ಮರ್ ಹಾಲಿಡೇಸ್ಗೆ ಲಿಖಿತ ನಮ್ಮ ಅಕ್ಕ ಮನೆಗೆ ಹೋಗಿದ್ಲು. ಕರ್ಕೊಬರೋಣ ಅಂತ ಹೋಗ್ತಾಯಿದ್ದೀವಿ. ಅವಳು ಹೋಗಿ 2 ಡೇಸ್ ಆಯಿತು ಅಷ್ಟೇ. ನನ್ನನ್ನು ಕರೀತಾ ಇದ್ದಾಳೆ, ಬಾಮ ನಮ್ಮ ಮನೆಗೆ ಹೋಗೋಣ, ಇಲ್ಲಿರಲ್ಲ ನಾನು ಅಂತ. ಅದಕ್ಕೆ ಹೋಗ್ತಾಯಿದ್ದೀವಿ. ಅವಳು ಕೋಪನೇ ಮಾಡ್ಕೊಬಿಟ್ಟಿದ್ದಾಳೆ. ನಾನು ಹೋಗೋದು ಒಂದಿನ ಡಿಲೇ ಆಯಿತು ಅಂತ. ಹೋಗ್ತಾ ದಾರಿಯಲ್ಲಿ ಲಿಖಿತಗೆ ಇಷ್ಟ ಆಗ್ತಕ್ಕಂಥ ಸ್ವಲ್ಪ ತಿಂಡಿಗಳನ್ನೆಲ್ಲ ತಗೊತಾ ಇದ್ದೀವಿ. ಇನ್ನೇನು ಊರು ಹತ್ರ ಬಂತು. ಅವ್ರ ಊರ ಹತ್ರ ಸುಮಾರು ನವಿಲುಗಳಿದೆ. ಯಾವಾಗೂ ಹೋದಾಗ ನಾವು ನವಿಲುಗಳನ್ನು ನೋಡೋದಕ್ಕೆ ಹೋಗ್ತಾ ಇದ್ವಿ ಅವ್ರ ತೋಟದ ಕಡೆ. ಈ ಸತಿ ಅಂತೂ ದಾರಿಯಲ್ಲಿ ನಮಗೆ ಅತಿಥಿಗಳ ಆಹ್ವಾನ ಆಯಿತು ಅಂತ ಹೇಳ್ಬಹುದು. ನಮ್ಮ ಮನೆಯವ್ರಿಗಂತೂ ಸಖತ್ ಖುಷಿ ಆಯಿತು. ಎಷ್ಟು ಚೆನ್ನಾಗಿದೆ ಅಂತ ನವಿಲುಗಳ ಹಿಂದೆನೇ ಹೋಗ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ತುಂಬ ಹತ್ರದಿಂದ ನೋಡಿದ್ವಿ. ನಮ್ಮ ಲಿಖಿತ ನನಗೆ ಫೋನ್ ಮಾಡಿ ಹೇಳ್ತಾಯಿದ್ಲು, ಅಮ್ಮ ದೊಡ್ಡಮ್ಮ ಜೊತೆ ಹುಲ್ಗೆ ಹೋದಾಗ ಸುಮಾರು ನವಿಲುಗಳು ಬರುತ್ತೆ ಅಂತ. ನಿಜ, ಇವಾಗ ಹಳ್ಳಿ ಕಡೆ ತುಂಬ ನವಿಲುಗಳಿದೆಯಂತೆ. ನಮಗೂ ಖುಷಿ ಆಯಿತು, ಹತ್ರದಿಂದ ಎಷ್ಟೊಂದು ನವಿಲುಗಳನ್ನು ನೋಡಿದ್ವಿ ಅಂತ. ಮನೆಗೆ ಹೋಗೋಷ್ಟೊಳಗಡೆ ಲಿಕ್ಕಿ ಆಟ ಆಡ್ತಾಯಿದ್ಲು. ಅವ್ರ ಅಪ್ಪಗಂತೂ ಮಗಳನ್ನ ಬಿಟ್ಟು 2 ಡೇಸ್ ಇದ್ದಿದ್ದಕ್ಕೆ ಸಾಕಾಗೋಗಿತ್ತು. ಅವಳಿಗೂ ಖುಷಿಯಾಗೋಯ್ತು. ಇಬ್ಬರು ಆಟ ಆಡ್ತಾ ಇದ್ದಾರೆ. ನಮ್ಮ ಲಿಖಿತ ಊರಲ್ಲಿ ಹೇಗೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ಲು ಅನ್ನೋದನ್ನು ನಮಗೆ ತೋರಿಸ್ತಾ ಇದ್ದಾಳೆ. ಅವಳಿಲ್ಲಿ ಕೃಷಿ ಹೊಂಡ ಮಾಡಿಕೊಂಡು ಅದರಲ್ಲಿ ನೀರನ್ನೆಲ್ಲ ಹಾಕ್ಕೊತಾಳೆ, ತೋಟ ಮಾಡ್ಕೊಂಡಿದ್ದಾಳೆ. ಈ ರೀತಿಯಾಗಿ ಅವಳು ಆಟ ಆಡ್ಕೊತಾ ಇದ್ದರು. ಹಾಗೆ ಲಿಖಿತಗೆ ಇಷ್ಟ ಆಗಿರ್ತಕ್ಕಂಥ ತಿಂಡಿ ಏನಪ್ಪ ಅಂದರೆ ಗಾಜರ್ ಹಲ್ವಾ ಜೊತೆಗೆ ಪೈನಾಪಲ್ ಕೇಕು. ಇದನ್ನು ತಗೊಂಡೋಗಿದ್ವಿ. ಸಖತ್ ಇಷ್ಟಪಟ್ಲು. ಕೇಳ್ತಾಯಿದ್ದೀನಿ ನೋಡಿ, ಯಾಕೆ ನನ್ನ ಕೋಪ ಮಾಡ್ಕೊಂಡಿದ್ಯಾ ಅಂತ. ಯಾಕೆ ನನ್ನ ಮೇಲೆ ಕೋಪ ಮಾಡ್ಕೊಂಬಿಟ್ಟಿದ್ದೆ ನಿನ್ನೆಯಿಂದ? ನಾವು ಒಂದಿನ ಲೇಟಾಯಿತು ಹೋಗೋದು, ಅದಕ್ಕೆ ನನ್ನ ಮೇಲೆ ಕೋಪ ಮಾಡ್ಕೊಬಿಟ್ಟಿದ್ಲು. ನಾವು ಹೋಗೋಷ್ರೊಳಗಡೆ 4 ಗಂಟೆನೇ ಆಯಿತು. ನಮ್ಮ ಮನೆಯವರು ಮಧ್ಯಾಹ್ನ ಊಟ ಮಾಡಿಕೊಂಡು ಮನೆ ಬಿಟ್ಟರು. ನಾನು ಅಲ್ಲೇ ಹೋಗಿ ತಿನ್ನೋಣ ಅಂತ ಅಲ್ಲೇ ಹೋಗಿ ಊಟ ಮಾಡಿದೆ. ಬೀನ್ಸ್ ಸಾಂಬಾರು ಮಾಡಿದ್ಲು, ತುಂಬ ಚೆನ್ನಾಗಿತ್ತು. ಅವರೂರಲ್ಲಿ ಬೇಲದ ಮರಗಳು ತುಂಬ ಇದೆ. ನಮ್ಮ ಲಿಖಿತನೂ ಸ್ವಲ್ಪ ಹಣ್ಣುಗಳನ್ನು ತಂದಿಟ್ಕೊಂಡಿದ್ಲು ಊರಿಗೆ ಇಟ್ಕೊಂಡು ಹೋಗೋಣ ಅಂತ. ಈ ತಾತನ ನೋಡ್ತಾ ಇದ್ದೀರಾ, ಇವ್ರಿಗೆ 90 ವರ್ಷ ಮೇಲೆ ಆಗಿದೆ. ಇವಾಗೂ ಲವಲವಿಕೆಯಿಂದ ಓಡಾಡ್ತಾರೆ. ದಿನಕ್ಕೆ 2 ಸತಿ ಊಟ ಮಾಡ್ತಾರಂತೆ. ಇವ್ರ ಆರೋಗ್ಯದ ಗುಟ್ಟು ಅದೇ ಅಂತ ಅಂದ್ಕೊತೀನಿ. ಸೆಂಟ್ರಲ್ಲಿ ಏನು ಕೊಟ್ಟರು ತಿನ್ನೋದಿಲ್ಲ. ತುಂಬ ಡಿಸಿಪ್ಲಿನ್ ಆಗಿರ್ತಾರೆ. ಅದರಲ್ಲೂ ಇವರು ಹೆಚ್ಚಾಗಿ ಓಡಾಡ್ತಾರೆ, ಕೂತಿದ್ದ ಜಾಗದಲ್ಲೇ ಇರೋದಿಲ್ಲ. ನಾವು ಹೋದಾಗ ಬರ್ತಾ ಇರ್ತಾರೆ. ಇವ್ರ ಜೊತೆ ಮಾತಾಡಿದ್ರೆ ನಂಗೆ ಸಖತ್ ಖುಷಿ ಆಗುತ್ತೆ. ನಮ್ಮಕ್ಕ ಬ್ರೇಕ್ಫಾಸ್ಟ್ಗೆ ಪಲಾವನ್ನು ಮಾಡಿದರು. ನಾವೆಲ್ಲ ಬ್ರೇಕ್ಫಾಸ್ಟನ್ನೆಲ್ಲ ತಿಂದು ಮಧ್ಯಾಹ್ನಕ್ಕೆ ಹೋಳಿಗೆ ಊಟ ಮಾಡೋಣ ಅಂದ್ಕೊತಾ ಇದ್ದೀವಿ. ನಮ್ಮ ಮನೆಯವರು ಊರಿಗೆ ಬಂದು ಸುಮಾರು ದಿನ ಆಗಿತ್ತು. ನಮ್ಮ ಮನೆಯವ್ರು ನಾನ್ ವೆಜ್ ಎಲ್ಲ ತಿನ್ನಲ್ಲ, ಅದಕ್ಕೆ ಒಬ್ಬಟ್ಟನ್ನು ಮಾಡ್ಕೊತೀವಿ ಮಧ್ಯಾಹ್ನ. ಅವರು ಗದ್ದೆನ ಕೊಯ್ದಿದ್ರು. ನೆಲ್ಲೆಲ್ಲ ಒಣಗಿಸೋದಕ್ಕೆ ಈ ರೀತಿಯಾಗಿ ಮನೆ ಹತ್ರನೇ ಟಾರ್ಪರ್ ಮೇಲೆ ಹಾಕಿದ್ದಾರೆ. ಚೆನ್ನಾಗಿ ಒಣಗಿದೆ. ಇವತ್ತೊಂದು ದಿನ ಒಣಗಿಸ್ಬಿಟ್ಟು ಇದನ್ನೆಲ್ಲ ಮೂಟೆಗೆ ಹಾಕಿ ಇಟ್ಕೊತಾರೆ. ಮೊದಲೆಲ್ಲ ದಪ್ಪ ದಪ್ಪ ಆಗಿರ್ತಕ್ಕಂಥ ನೆಲ್ಲನ್ನು ಬೆಳೀತಾಯಿದ್ರು. ಇವಾಗೆಲ್ಲ ಸಣ್ಣಕ್ಕೆ ಬರುತ್ತಲ್ವ, ಮೊಸರು ಹಾಕಿ ಅದೇ ಥರ ನೆಲ್ಲನ್ನು ಬೆಳೀತಾರೆ. ನಮಗೂ ಕೊಡ್ತಾ ಇರ್ತಾರೆ. ನಮ್ಮ ಅಕ್ಕ ಒಬ್ಬಳೇ ಕಷ್ಟಪಡ್ತಾಳೆ ಅಂತ ನಾನು ಸಹಾಯ ಮಾಡೋಣ ಅಂತ ಹೋದೆ. ನಿಜ ಹೇಳ್ತೀನಿ, ನಮ್ಮ ಅಕ್ಕ ಪಡೋ ಕಷ್ಟ ನಾನು ಪಡೋದಕ್ಕೆ ಆಗೋದಿಲ್ಲ. ಸ್ವಲ್ಪ ಹೊತ್ತು ಅದನ್ನೆಲ್ಲ ಎತ್ತಿ ಒಣಗಾಕೋಷ್ರೊಳಗಡೆ ನನಗೆ ಸಾಕಾಗೋಯ್ತು. ನಮ್ಮಕ್ಕ ಇದೊಂದು ಕೆಲಸನೇ ಎಲ್ಲ ಆಲ್ರೌಂಡರ್ ಅಂತ ಹೇಳಬಹುದು. ಪ್ರತಿಯೊಂದು ಕೆಲಸನೂ ಅಚ್ಚುಕಟ್ಟಾಗಿ ಮಾಡ್ಕೊತಾಳೆ. ಅವ್ರ ಮನೆ ಹತ್ರ ಈ ಕರು ಇದೆ. ನಮ್ಮ ಅಕ್ಕನ ಕಂಡ್ರೆ ಅದಕ್ಕೆ ತುಂಬ ಪ್ರೀತಿ. ನಮ್ಮಕ್ಕ ಸ್ವಲ್ಪ ಹೊತ್ತು ಕಾಣಿಸಿಲ್ಲ ಅಂದರೆ ಸಾಕು, ಅವಳು ಬಂದ ತಕ್ಷಣ ಅವಳ ಕಡೆನೇ ನೋಡಿ ಎಂಬೋ ಅಂತ ಕರಿತಾ ಇರ್ತದೆ. ಇದು ಒಂದು ಚೂರು ಒಣ ಹುಲ್ಲು ತಿನ್ನೋದಿಲ್ಲ. ಇದಕ್ಕೆ ಹಸಿ ಹುಲ್ಲೇ ಬೇಕು.
ನೋಡಿ ಯಾವ ರೀತಿ ನೋಡುತ್ತೆ ನಮ್ಮಕ್ಕ, ಯಾವ ಕಡೆ ಓಡಾಡಿದ್ರೆ ಆ ಕಡೆ ನೋಡುತ್ತೆ. ಅವರೂರಲ್ಲಿ ಸಖತ್ ಬಿಸಿಲಿತ್ತು. ನಮ್ಮ ಲಿಖಿತ ಚೆನ್ನಾಗಿ ಆಟ ಆಡಿ ಬಿಸಿಲಲ್ಲಿ ಒಣಗಿ ಕಪ್ಪಗಾಗೋಗಿದ್ದಾಳೆ. ನಮ್ಮಕ್ಕ ಮಧ್ಯಾಹ್ನಕ್ಕೆ ಹೋಳಿಗೆ ಊಟ ಮಾಡಿದ್ರು. ಆಮೇಲೆ ನೆಂಟರು ಬಂದರು, ವೀಡಿಯೋ ಎಲ್ಲ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ನಾವು ಇವಾಗ ಉತ್ನೂರ್ಗೆ ಹೋಗಿ ನಮ್ಮ ಅತ್ತೆ ಮನೆಗೆ ಹೋಗ್ತೀರಿ. ಬಿಸಿಲಂತೂ ಸಖತ್ ಬಿಸಿಲು ಅಂತ ಹೇಳ್ಬಹುದು. ನಮ್ಮ ಮಂಜು, ನಮ್ಮ ದೊಡ್ಡಕ್ಕ, ರೇವಂತು ಎಲ್ಲ ಬಂದರು. ಉತ್ನೂರ್ಗೆ ಹೋಗ್ಬಿಟ್ಟು ನಾನು ನಮ್ಮ ಅತ್ತೆ ಮನೆಗೆ ಹೋದೆ. ಅಲ್ಲಿ ಅಷ್ಟೇ ಎಮ್ಮೆ ಕರುಗಳ ಜೊತೆ ನಮ್ಮ ಲಿಖಿತ ಸ್ವಲ್ಪ ಹೊತ್ತು ಆಟ ಆಡ್ಕೊತಾ ಇದ್ಲು. ಅವರು ಸಹ ಈ ಜೋಳದ ಗರಿಗಳೆಲ್ಲ ತಂದು ಒಣಗಾಕಿದ್ರು. ಇದು ಸ್ವಲ್ಪ ತೇವ ಆಗಿತ್ತು ಅಂತ. ನಮ್ಮತ್ತೆ ಹಸುಗಳಿಗೆಲ್ಲ ಹುಲ್ಲಾಕ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ರು. ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಒಂದು 2 ಡೇಸು ಅವರೂರಲ್ಲಿ ಇದ್ವಿ. ಅಲ್ಲೆಲ್ಲ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ನೆಕ್ಸ್ಟು ನಾನು ಮುಳ್ಬಾಗಿಲಿಗೆ ಹೋಗ್ತೀನಿ, ನಮ್ಮ ಅಕ್ಕ ಅವ್ರ ಮನೆಗೆ. ನಮ್ಮ ಅಕ್ಕನ ನೋಡಿಕೊಂಡು ನಾವು ನಮ್ಮೂರಿಗೆ ಹೊರಡ್ತೀವಿ. ಮುಳ್ಬಾಗಿಲಲ್ಲಿ ನಮ್ಮ ಅಕ್ಕ ಅವ್ರ ಮನೆಗೆ ಹೋಗ್ತಾ ನಮ್ಮ ಸೈಟ್ ಸಿಗುತ್ತೆ. ಅಲ್ಲಿ ಸ್ವಲ್ಪ ಹೊತ್ತು ಹೋಗಿ ನೋಡ್ಕೊಬರೋಣ ಅಂತ ನಮ್ಮ ಸೈಟ್ ಹತ್ರ ಹೋದ್ವಿ. ಮುಳ್ಬಾಗಿಲು ಬೆಟ್ಟ ಹತ್ರ ಕಾಣಿಸುತ್ತೆ. ನಮ್ಮ ಸೈಟು ತುಂಬ ಚೆನ್ನಾಗಿದೆ, ವಾತಾವರಣ ಎಲ್ಲ. ನಮ್ಮ ಮನೆಯವ್ರಿಗೆ ಅಲ್ಲಿ ತುಂಬ ಇಷ್ಟ ಆಗುತ್ತೆ. ಫ್ಯೂಚರಲ್ಲಿ ಇಲ್ಲಿ ಒಂದು ಮನೇನ ಕಟ್ಕೋಬೇಕು ಅಂತ ಇದ್ದೀವಿ. ಇಲ್ಲಿ ಸ್ವಲ್ಪ ಹೊತ್ತು ಇದ್ದು ನಮ್ಮ ಅಕ್ಕ ಅವ್ರ ಮನೆಗೆ ಹೋದ್ವಿ. ಅಲ್ಲಿ 2 ಡೇಸ್ ಇದ್ವಿ. ಅಲ್ಲಿ ಲಿಖಿತ ಬರ್ತಡೇ ಎಲ್ಲ ಸೆಲೆಬ್ರೇಟ್ ಮಾಡಿದ್ವಿ. ಆ ಲಾಗನ್ನು ಸಹ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಹೋಗಿ ನೋಡಬಹುದು. ಲಾಸ್ಟ್ ಟೈಮು ಸಮ್ಮರ್ ಹಾಲಿಡೇಸಲ್ಲಿ ಸುಮಾರು ಊರುಗಳನ್ನು ಸುತ್ಕೊಬಂದೆ. ಈ ಸತಿ ಅಂತೂ ಎಲ್ಲಿ ಹೋಗೋಕ್ಕಾಗಲಿಲ್ಲ. ಒಂದು 4-5 ಡೇಸ್ ಹೋಗಿದ್ದೆ ಅಷ್ಟೇ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಒಟ್ಟಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.